ಎಲ್ಲರಿಗೂ ಶರಣ್ರಿ. ಇವತ್ತು ಕಲ್ಲಂಗಡಿ ಹಣ್ಣಿಂದು ಗೊಜ್ಜು ಮಾಡೋಣ. ಇದಕ್ಕೆ ಹಣ್ಣು ತಕ್ಕೋಬೇಕು. ಹಣ್ಣು ಮತ್ತು ಅದು ಗ್ರೀನ್ ಪಾರ್ಟ್ನ ತಕ್ಕೊಂಡು ಮಧ್ಯದಲ್ಲಿ ಏನಿರುತ್ತಲ್ಲ ಅದು ವೈಟ್ ಪಾರ್ಟ್ ಅದನ್ನು ಅಷ್ಟೇ ಯೂಸ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡಿ ಇಟ್ಕೋರಿ. ಇದಕ್ಕೆ 2 ಆನಿಯನ್, 1 ಟೊಮೆಟೊ, ನಾ ಒಂದು ಹಾಫ್ ವಾಟರ್ ಮೆಲನ್ ಅಷ್ಟು ತೊಗೊಂಡಿನಿ. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹೆಚ್ಚಿಟ್ಕೋಬೇಕು. ಹೆಚ್ಚಿರೋಂಥ ಮೆಣಸಿನ್ಕಾಯಿ ನಾನು ಯಾವುದೇ ಜೀರಿಗೆ ಸಾಸಿವೆ ಹಾಕ್ಕೊಳ್ತಿಲ್ಲ. ಮೆಣಸಿನ್ಕಾಯಿ, ಇದಕ್ಕೆ ಈರುಳ್ಳಿ. ಇದು ರಸಮ್ ಕೂಡ ಮಾಡ್ತಾರೆ, ಚಲೋ ಇರ್ತೈತಿ. ನಾನು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳಕತ್ತೀನಿ. ಅರಿಶಿನ. ಇದು ಆನಿಯನ್ ಬಾಯ್ಲ್ ಆದ ಕೂಡಲೇ ಟೊಮೆಟೊ ಹಾಕೋರಿ. ಟೊಮೆಟೊ ಬಾಯ್ಲ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇದ್ರ ಜೋಡಿನೇ ಅದು ಕಲ್ಲಂಗಡಿ ಹಣ್ಣು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 2 ಒಟ್ಟಿಗೆ ಬಾಯ್ಲ್ ಆಗಿಬಿಡ್ತಾವೆ. ಇದು ಹಾಕ್ಕೊಂಡಿದ್ದೆ. ಈಗ ಟೇಸ್ಟಿಗೆ ಉಪ್ಪು ಹಾಕೋರಿ. ಉಪ್ಪು ಹಾಕಿ ಅದನ್ನ ಬಾಯ್ಲ್ ಆಗೋದಕ್ಕೆ ಬಿಡ್ರಿ. ಇದು ಮನೇಲಿ ಮಾಡಿರೋಂಥ ಗರಂ ಮಸಾಲೆ. ಒಂದು ಸ್ವಲ್ಪ ಟೇಸ್ಟ್ ಸಲುವಾಗಿ ನಾನು ಗರಂ ಮಸಾಲೆ ಹಾಕ್ಕೊಳಕತ್ತೀನಿ. ಇದನ್ನ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿರಿ. ಚೆಂದಾಗಿ ಮಿಕ್ಸ್ ಆಗಿಂದೆ ಇದು ಬಾಯ್ಲ್ ಆಗಬೇಕು. ಸಾಫ್ಟಾಗಿ ಆಗ್ಬೇಕ್ರಿ. ಅದು ಸಾಫ್ಟಾಗಿ ಆಗಿಂದೆ ಗೊಜ್ಜು ರೆಡಿ ಆಗೈತಿ. ಈಗ ಟೇಸ್ಟ್ ಮಾಡಿ ನೋಡಿರಿ, ಚಲೋ ಇರ್ತೈತಿ, ತಿನ್ಬೋದು ಎಲ್ಲರೂ. ಥ್ಯಾಂಕ್ ಯು.